ನನ್ನ ನೋಡಾಕ ಒಂದಿನ ಕಷ್ಟ ಪಡಬೇಕಾಗ್ತದ ನೀವು. ನಿಮ್ ಕಾಲ್ ರಿಸೀವ್ ಮಾಡೋದು ಬಹಳ ಅಪರೂಪ ಆಗತ್ತಾ ಮತ್ತ. ನಿಮಗ ಕಷ್ಟದಾಗೂ ನನ್ನ ನೆನಪು ಮಾಡ್ಕೋತೀರಿ ನೀವು. ಅದಂಗ ಒಂದ್ 50,000 ರೂಪಾಯಿ ಸಾಲ ಕೊಟ್ಟು ನೋಡಂತ ಹೇಳಲ್ಲರಿ. ಎದ್ದು ಹೋಗ್ತೇನೆ, ಚಪ್ಪಲ್ ತಗೊಳ್ಳಿ. ನನ್ನ ಹುಡುಗಿ ಫೋನ್ ಹಚ್ತಾಗೊಮ್ಮೆ ನಿನ್ನೆ ಪ್ರೀತಿಸುವೆ ಅಂತಿದ್ಲು. ಈಗೆಲ್ಲ ಹೋಗ್ಯಾಳ? ಈ ಡೈಲಾಗ್ ಇನ್ನೊಬ್ರಿಗೆ ಹೇಳಕ್ ಹೋಗ್ಯಾಳ. ಅಣ್ಣ, ನಮ್ ಹುಡುಗಿ ಬಿಟ್ಟು ಹೋದಳು. ಅದಂಗೋ ಅಕ್ಕಿ ಅಂದಿದ್ಲಣ್ಣ, ಸಾಯೋ ತನಕ ನಿನ್ನ ಜೊತೆಗೆ ಇರ್ತೀನಂತ. ಮತ್ತ ಬಿಟ್ಟಾಕ್ ಹೋದ್ಲು? ಯಾರು ಸಾಯೋ ತನಕ ಅಂತ ಹೇಳಿದಿಲ್ಲಣ್ಣ. ಅದಕ್ಕ ನಿನ್ನೆ ಅವ್ರ ಸತ್ಲು, ಬ್ರೇಕಪ್ ಅಂತೇಳಿ ಬಿಟ್ಟು ಹೋದಳು. ಧಾರವಾಡದಾಗ ಐತಿ ಮುರುಘಾ ಮಠ, ಹುಬ್ಳ್ಯಾಗ ಐತಿ ಸಿದ್ದಾರೂಢ ಮಠ, ಹಾವೇರಿಯಾಗ ಐತಿ ಉಕ್ಕೇರಿ ಮಠ. ಇವಂಗ್ ಹುಡುಗಿ ಬೀಳೋದಿಲ್ಲ, ಸಾಯಿ ಮಠ. ಇಷ್ಟೊಂದು ನೀವು ನಾವೇ ಮೇಲು ಅಂತ ಇದೀರಲ್ಲ. 30 ರೂಪಾಯಿ ಪಾನಿಪುರಿ ತಿನ್ಕೊಂಡು 300 ಸೆಲ್ಫಿ ತಗೊಳ್ಳೋ ನಿಮ್ಗೆ ಇಷ್ಟ ಇರ್ಬೇಕಾದ್ರೆ 300 ರೂಪಾಯಿ ಎಣ್ಣೆ ಕುಡಿದ್ರು ಹೆಂಡತಿಗೆ ಗೊತ್ತಾಗಂಗ್ ಮೇಂಟೈನ್ ಮಾಡೋ ನಮ್ಗೆ ಇಷ್ಟ ಇರ್ಬೇಡ. ನಮಸ್ಕಾರ ರೀ. ಹಾ ನಮಸ್ಕಾರ, ಬರ್ರಿ. ಆರಾಮದ್ರಿ? ಹಾ ಆರಾಮದೇನ್ರಿ. ನಮ್ಮೂರ್ ಹೆಣ್ಣು ಮಾಡ್ಕೊಂಡಿರಲ್ಲ, ಮತ್ತ ನೀವು ಆರಾಮಾಗಿ ಇರ್ತೀರಿ. ಬಾಳ ಬೋರ್ ಆಗಾಕತ್ತೈತ್ರಿ. ಈ ಊರಾಗ ಟೈಮ್ ಪಾಸ್ ಮಾಡಕ್ ಯಾವ ವಸ್ತುಗಳಿಲ್ಲೇನ್ರಿ? ಯಾವ ಇಲ್ರಿ ಅಣ್ಣಾರ, ಒಂದಿತ್ತು, ಅದನ್ನು ನೀವೇ ಒಯ್ದಿರಲ್ಲ. ಬಬ್ಲಿ, ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಏನ್ ವ್ಯತ್ಯಾಸ? ಓಡ್ತಾ ಇರೋ ಟ್ರೈನ್ ಮುಂದೆ ಹೋಗಿ ನಾವೇ ಬಿದ್ರೆ ಅದು ಲವ್ ಮ್ಯಾರೇಜ್. ಮನೆಯವರೆಲ್ಲ ಕರ್ಕೊಂಡೋಗಿ ತಳ್ಳಿದ್ರೆ ಅದು ಅರೇಂಜ್ ಮ್ಯಾರೇಜ್. ಬರೀ ಇಂತದಯ್ಯ. ರೀ, ಡಬ್ಬಿಗೆ ರೊಟ್ಟಿ ಎಷ್ಟು ಕಟ್ಲಿ? 3 ಕಟ್ಟ. ನೀನು ಇಂಗ್ಲೀಷ್ನೇ ಮಾತಾಡ ನನ್ನ ಜೋಡಿ. ನಿಂದೊಂದು ಸ್ವಲ್ಪ ಇಂಗ್ಲೀಷ್ ಇಂಪ್ರೂವ್ ಮಾಡ್ಬೇಕಾಗಿತ್ತು ನಾನು. ರೀ, ಡಬ್ಬಿಗೆ ರೊಟ್ಟಿ ಎಷ್ಟು ಕಟ್ಲಿ? ತಗೋರಿ, ನಾಷ್ಟ ಮಾಡ್ರಿ. ಏನಿದೆ ಎಲ್ಲ ದೋಸೆ ಹರಿದೈತಲ್ಲ ಇದೆ. ಏನ್ ನಿಮ್ಮ ಅವ್ನು ಹಿಂಗೆ ಅಡಿಗೆ ಮಾಡೋದು ಕಲಿಸಿಲ್ಲನ? ಹಿಂಗೆ ಮಾಡ್ತಾರ ದೋಸೆ ಯಾರ? ಹೋಗ ಬೇರೆ ತುಂಬ ಹೋಗು, ಗುಂಡನ್ ದೋಸೆ ಒಂದು. ಆಯ್ತಾಳ, ತಗೊಂಬರ್ತೇನೆ. ತಗೋರಿ. ದೋಸೆ ಅಂದ್ರೆ ಹಿಂಗೆ ಇರ್ಬೇಕು ನೋಡ್ರಿ, ಗುಂಡ್ ಗುಂಡಕ ಅಂದ್ರೆ ತಿನ್ನಕ್ ಮಜಾ ಬರ್ತೈತಿ. ಏನ್ ಮಾಡಾಕ್ತಿರಿ? ನಾಷ್ಟ ಮಾಡಕತ್ತೀನಿ. ನಾ ಕೇಳಿದ್ದು ದಾಸಿಗೆ ಏನ್ ಮಾಡಾತ್ತೀರಿ? ಹರ್ಕೊಂಡು ಚಟ್ನಿ ಹಚ್ಕೊಂಡು ತಿಂತೀನಿ. ಹರ್ಕೊಂಡ ತಿನ್ನೋದಿತ್ತಂದ್ರ ಅಗಾಳಿ ದಾಸಿಗೆ ಏನಾಗಿತ್ತು? ಯಾಕ ಪೂರ ದಾಸಿ ತಿನ್ನೋದು ನಿಮ್ಮ ಅವ್ ಕಲ್ಸಿಲ್ಲ ನಿಂಗ? ಹರಿಲಾರ್ದ ಪೂರ ದೋಸೆ ಹೆಂಗೆ ತಿನ್ನಕ್ ಬರ್ತೈತ್ಲಿ? ಹಿಂಗ ತಗೊಂಡ್ ತಿನ್ಬೇಕು. ಸಾಕಿದ್ ನಾಯಿ ಮರಿ ಮತ್ ಬೆಕ್ಕಿನ ಮರಿಗೆ ಹುಟ್ಟಿದ ಕೂಡಲೇ ಹೆಸರಿಡ್ತಾರ. ಅದ ಕೋಳಿ ಮರಿಗೆ ಯಾಕೆ ಇಡಂಗಿಲ್ಲ? ಕೋಳಿ ಮರಿಗೆ ಸತ್ ಕೂಡ ಇಡ್ತಾರ. ಚಿಕನ್ ಕಬಾಬ್, ಚಿಕನ್ 65, ಚಿಕನ್ ಲಾಲಿಪಾಪ್. ಯಾವ ಈಗ ರಾಖಿ ಹಬ್ಬ ಬಂದದ, ಅಣ್ಣಗೊಂದ್ ಚಲೋ ಸೀರೆ ತಗೊಂಬತ್ ಹೇಳು. ಹೇಳ್ತೀನಿ, ಚಲೋ ಸೀರೆ ತರ್ಲಕ್ಕ ನೀ ಅಣ್ಣಗ ಬಂಗಾರ ರಾಖಿ ತಗೊಂಬಾವು. ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ. ಅಣ್ಣ, ನಿನ್ ಫೋನ್ ಕಳೆದಂತಲ್ಲ? ಹ್ಞೂ. ಮತ್ತೇನ್ ಮಾಡ್ದಿ? ಮತ್ತೇನು ಪೊಲೀಸ್ ಸ್ಟೇಷನ್ ಹೋಗಿದ್ದೆ ಕಂಪ್ಲೀಟ್ ಕೊಡ್ಲಕ್ಕ. ಒಳ ಹೋಗ್ ಬರ್ತಿಗಿ ತಡ ಗಾಡಿ ಕಳ್ಳ ಹೋಗ್ಯ. ದೇವ್ರ ಏನ್ರ ಮಾಡ್ತಾನ ತಕೋ. ದೇವ್ರ ಬಲ್ಲೇ ಹೋಗಿದ್ದೆ ನಾವು. ದೇವ್ರ ಏನ್ರ ಮಾಡ್ತಾನ ಅಂತಂದಿ. ದೇವ್ರ ಗುಡಿ ಹೋಗಿ ಹೊರ ಬರ್ತಿಗಿ ತಡ ಮತ್ ಚಪ್ಪಲ್ ಕಳ್ಳ ಹೋಗ್ಯ. ಹಲೋ, ಆರಾಮ? ಹಾ ಆರಾಮಪ್ಪ ಅಣ್ಣ. ಗಾಡಿ ತಗೊಂಡಲ್ಲ ಕಾರ? ಯಾವ ಕಲರ್ ತಗೊಂಡು? ಕಲರ್ ಬ್ಲ್ಯಾಕ್ ತಗೊಂಡಿನಿ. ಯಾವುದು? ಕೆಂಪ? ಕೆಂಪ ಅಲ್ಲೋ ಅಣ್ಣ, ಬ್ಲ್ಯಾಕ್ ಬ್ಲ್ಯಾಕ್. ಬ್ಲ್ಯಾಕ್ ಬ್ಲ್ಯಾಕ್. ಏನಂದಿ? ಬ್ಲ್ಯಾಕ್ ಬ್ಲ್ಯಾಕ್. ಹಾ ಹಾ ಹಾ, ಬ್ಲಾಕ್ ಕಲರ್. ನಮ್ಮ ದೋಸ್ತರು ನಿನಗ ಪಗಾರ ಎಷ್ಟೈತಿ ಅಂತ ಕೇಳಿದಾಗ ಕಡಿಮೆ ಹೇಳಿದ್ರ ದೋಸ್ತರ ಬೆಲೆ ಕೊಡಂಗಿಲ್ಲ, ಹೆಚ್ಚ ಹೇಳಿದ್ರ ರೊಕ್ಕ ಸಾಲ ಕೇಳ್ತಾರ. ನಮ್ಮ ಚಪ್ಪಲ್ ತಗೊಂಡು ನಾವೇ ಹುಡ್ಕೋಬೇಕಿನ್ನ. ಸರಿ ಇರಪ್ಪ, ಆಯ್ತು, ಮನೇಲಿ ಕೆಲಸ ಆಯ್ತು, ಆಮೇಲೆ ಮಾಡ್ತೀನಿ. ಹಾ ಬಬ್ಲಿ, ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನಮ್ಮಪ್ಪ ನಿನ್ ಬಗ್ಗೆನೇ ಹೊಗಳ್ತಾ ಇದ್ರು. ಏನಂತ? ಹುಡ್ಕುದ್ರು ನಿನ್ನಂತ ಅಳಿಯ ಸಿಗ್ತಾ ಇರ್ಲಿಲ್ಲ ಅಂತ. ಅವ್ರು ಬರೀ ಸುಳ್ಳು ಹೇಳ್ತಾರ, ಸುಮ್ಮನೆ ಸಿಂಧು. ಅದೇಂಗ್ ಹೇಳ್ತೀಯ? ಬರೀ ಸುಳ್ಳು ಹೇಳ್ತವ್ರಂತ. ಹುಡ್ಕುದ್ರು ನಂತರ ಹಳೆ ಸಿಗಲ್ಲ ಅಂತಾರೆ. ಮತ್ ನಿನ್ ತಂಗಿಗ್ ಮಾತ್ರ ಯಾಕೆ ಆಚೆ ಗಂಡು ಹುಡುಕ್ತವ್ರೆ? ಅದು ಇಲ್ದಿರ ನನ್ನ ಹತ್ರನೇ ಹೇಳ್ತಾರೆ
ಒಂದ್ ಯಾವ್ದಾದ್ರು ಒಳ್ಳೆ ಗಂಡಿದೆ ನೋಡ್ರಿ ನನ್ನ ಚಿಕ್ಕ ಮಗಳಿಗೆ ಅಂತ. ಹಲೋ ಸರ್, ಇದು ಪೊಲೀಸ್ ಸ್ಟೇಷನಾ? ಹೌದು ಸರ್, ನಮ್ಮ ಯಜಮಾನ್ರು ಆಲೂಗೆಡ್ಡೆ ತರ್ತೀನಿ ಅಂತ ಹೋಗಿ 4 ದಿವಸ ಆಯ್ತು, ಇನ್ನೂ ಮನೆಗೆ ಬಂದಿಲ್ಲ ಸರ್. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟು ತಲೆ ಇಲ್ವೇನಮ್ಮ ನಿನಗೆ? ಆಲೂಗೆಡ್ಡೆ ಇಲ್ಲ ಅಂದ್ರೆ ಬದನೆಕಾಯಿ ಹಾಕಿ ಸಾರು ಮಾಡು. ಇಡಮ್ಮ ಫೋನು. ಅಣ್ಣ ನಮ್ಮ ಹುಡುಗಿ ಬಿಟ್ಟು ಹೋದಳು. ಅದ್ಯಾಂಗೋ? ಅಕ್ಕಿ ಅಂದಿದ್ಲಣ್ಣ, ಸಾಯೋ ತನಕ ನಿನ್ನ ಜೊತೆಗೆ ಇರ್ತೀನಂತ. ಮತ್ತು ಬಿಟ್ಟೆ ಹೋದ್ಲು? ಯಾರು ಸಾಯೋ ತನಕ ಅಂತ ಹೇಳಿದಿಲ್ಲಣ್ಣ. ಅದಕ್ಕ ನಿನ್ನೆ ಅವ್ರ ಸತ್ಲು, ಬ್ರೇಕಪ್ ಅಂತೇಳಿ ಬಿಟ್ಟು ಹೋದಳು. ಬಸವಣ್ಣ ಏನಾಯ್ತು? ಎಷ್ಟು ಖುಷಿ ಒಳಗದಿ? ಲವ್? ಇಲ್ಲಣ್ಣ, ನಾ ಇಂಗ್ಲಿಷ್ ಕಲ್ತ್ನಿ. ವಾ, ಹೇಳಿ ನೋಡುನು. ಇಂಗ್ಲಿಷ್ ಎದ್ ನಡೀಲಿ. ಸೀರೆ ಚಂದದ ನೋಡ್ರಿ. ಹಾ ಚಂದ ಅದಲ್ಲ. ಇನ್ನೊಂದು ತೋರ್ಸು. ಇದು ನೋಡ್ರಿ. ಹಾ ಇದನ್ನು ಚಂದ ಅದ. ಏನ್ ನೋಡಿದ್ರಿ ಇವ್ರದ್ದು? 2 ಬುಕ್ ಮಾಡು. ಅತ್ತಿರಿ 2 ಸೇರಿ 8 ಸಾವಿರ ಆತದ್ರಿ. ಅವ್ರ ರೊಕ್ಕ ಕೊಡಂಗಿಲ್ರಿ. ಹೆಂಗ್ ಕೊಡಲ್ಲ, ನಾನು ನೋಡ್ತೀನಿ. ಮತ್ತೆ ಬುಕ್ ಮಾಡ್ಲಿರಿ? ಹಾ ಮಾಡು. ಈ ಅತ್ತಿ ಸೊಸಿ ಬಹಳ ನಡ್ಸ್ಯಾರ. ಇಬ್ರು ಸೇರಿ ನನ್ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಮಾಡ್ತಾರ ಅಷ್ಟೇ. ಹೆಂಗಾರಿ ಮಾಡಿ ಇಬ್ರು ನೋಡಿ ಜಗಳ ತಂದಿಡ್ಬೇಕು. ಚಂದದಲ್ರಿ? ಹಾ ಮಸ್ತ್ ಅದ ಸೀರಿ. ಏ ಮಮ್ಮಿರ, ನಿನ್ನ ನಮ್ಮ ಅತ್ತಿದು ಫೋನ್ ಬಂದಿತ್ತು. ನಿನಗ ಬಹಳ ಭಯ ಆಕತಿರ್ ನೋಡು. ಮದ್ವಿ ಮಾಡ್ಕೊಡಾಗ ನನ್ನ ಮಗಳು ಹೂವಿನಂಗಿದ್ಲು, ಮನಿ ಕೆಲ್ಸ ಮಾಡಿಸಿ ಸಾಯ ಹೆಣಂಗ್ ಮಾಡಿದೆ ಅಂತಂದ್ರು. ಹಿಂಗಂದ್ರು? ಖರೇನೆ? ಖರೆ. ಹೆಂಡತಿನ ಗೃಹಿಣಿ ಅಂತ ಕರೀತಾರೆ, ಗಂಡನ್ನ ಗ್ರಹಣ. ಹಲೋ ಹಲೋ, ಆಗಸ್ಟ್ 15ಕ್ಕೆ ಬರ್ತೇನಂದಿದ್ರು, ಕರ್ಕೊಂಡು ಹೋಗಕ್ ಇನ್ನೂ ಬರ್ಲೇ ಇಲ್ಲಲ್ಲ. 15ಕ್ಕೆ ಸ್ವಾತಂತ್ರ್ಯ ಸಿಕ್ತಲ್ಲ, ಅದಕ್ಕೆ ಇನ್ನೊಂದ್ 2 ದಿವಸ ಬಿಟ್ಟು ಬರ್ತೀನಂತ. 15ಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೈತಿ, ನಿಮಗಲ್ಲ. ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟೆನ ಹೆಗಲ ಮೇಲೆ ಎತ್ಕೊಂಡು ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪ್ ಅಲ್ಲಿ ಲೈಫ್ ಅಲ್ಲಿ ಸೆಟ್ಲ್ ಆಗುವಂತಾರೆ. ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗಣಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗಣಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ, ಸಾಯೋವರೆಗೂ ಸಿಂಗಲ್ ಆಗಿ ಇರೋಣ ಅಂದ್ರೆ ಅಲ್ಲೇಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಇಷ್ಟು ದೊಡ್ಡ ಡೈಲಾಗ್ ಬಿಟ್ಟಾಗ ಈ ಗ್ರೀನ್ ಬಜಾರ್ ಹೊಡಿಬೇಕಾಗಿರೋ ನಾನು ಶ್ವೇತು ಕೂಡ ಹೆಣ್ಣೆ, ಆದ್ರೆ ಹೊಡಿಯಲ್ಲ. ಹೋಗೋ ಅಕ್ಕ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗಂಡು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ ಅಕ್ಕ. ಕೆಳಗಡೆ ಫೈರ್, ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೀವಿ. ಸಾಯೋವರೆಗೂ ಬೇರೆಯವ್ರ ಖುಷಿಗೋಸ್ಕರ ಬದುಕವನೆ ಈ ಗಂಡು ಅಕ್ಕ. ಇದ್ ಫೋಟೋ ನೋಡಿ ಚಲೋ ಬಂದ. ಇದನ್ನ ಬಿಡ, ಇನ್ನೊಂದ್ ಇಷ್ಟ ಚೀಸ್ ಆಗೈತಿ. ನಾ ಎಷ್ಟ್ ಮಾರ್ಬೇಕು ಹೇಳು? ನನ್ನ ಮೊಬೈಲ್ ಟಾರ್ಚ್ ಆನ್ ಮಾಡಿ ನನ್ನ ಮೊಬೈಲ್ ಹುಡುಕಾಡತ್ತೀನಿ ನಾನು. ಸಾಕಾಗಿ ಹೋಗ್ತ. ಮೊಬೈಲ್ ಸಿಕ್ಕಿತಿಲ್ಲ? ಹೇ ಪ್ರಭು, ಮೊಬೈಲ್ ಸಿಕ್ಕಿತಿಲ್ಲ? ಸಿಕ್ತ ಸಿಕ್ಕ್ರ ರೀ. ನಿಮ್ದು ಕರ್ಕರಾಶಿ ಅಲ್ಲ? ಇವತ್ತ ಪೇಪರ್ನಾಗ ಕೊಟ್ಟಾರ ನೋಡ್ರಿ. ಕರ್ಕರಾಶಿಯವ್ರ ಹೆಂಡತಿನ ಬಾಳ ಪ್ರೀತಿ ಮಾಡ್ತಾರಂತ, ಬಾಳ ಕಾಳಜಿಯಿಂದ ನೋಡ್ಕೊಂತಾರಂತ. ಯಾರು ಹಿಂಡ್ತೀನಂತ? ವಯಸ್ಸಿರವಾಗ ತಿನ್ನಣ ಅಂದ್ರೆ ಎಲ್ ದಪ್ಪ ಆಯ್ತೀವೋ ಅನ್ನೋ ಭಯ, ವಯಸ್ಸಾದ್ಮೇಲೆ ತಿನ್ನಣ ಅಂದ್ರೆ BP ಶುಗರ್ ಭಯ. ಇನ್ ಯಾವಾಗ ತಿನ್ ಸಾಯೋದು? ಯಾಕೆ ಒಂದು ಬೇಜಾರಾಗಿದ್ದೀರಾ? ಅಯ್ಯೋ ಏನಾಯ್ತು ಹೇಳಿ ಮಮ್ಮಿ. ಮೊನ್ನೆ ಏನ್ ನಡೀತೇಳೋ? ಏನ್ ನಡೀತು? ಜೋರಾಗಿ ಮಳೆ ಬಂತು, ನಾವು ಮಟನ್ ಚಿಕನ್ ಫಿಶ್ ಎಲ್ಲ ಮಾಡ್ಕೊಂಡ್ ತಿಂದ್ವಿ. ಅದಲ್ಲ, ಮೊನ್ನೆ ಅಂಬಾನಿ ಮಗಂದು ಮದ್ವೆ ಆಯ್ತು ತಾನೆ? ಸಾವಿರಾರು ಕೋಟಿ ಖರ್ಚು ಮಾಡಿದ್ರಲ್ಲ. ಮದ್ವೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕರ್ದವ್ರೆ. ನಮ್ಗೊಂದ್ ಕಾರ್ಡ್ ಕೊಟ್ಟಿದ್ರೆ ನಾನು ಹೋಯ್ತಾ ಇರಲ್ವಾ? ಕಾಲ್ ಬಿಡಪ್ಪ, ಒಂದ್ ಕಾಲ್ ಮಾಡಿದ್ರೆ ಜಿಂಕೆ ತರ ಎಗರ್ಕೊಂಡು ಓಡೋಗ್ಬಿಡೇನೆ. ನಾವೆಲ್ಲಿ ಅವ್ರೆಲ್ಲಿ ಮಮ್ಮಿ, ಅವರೆಲ್ಲ ದೊಡ್ಡ ವ್ಯಕ್ತಿಗಳು, ನಮ್ನೆಲ್ಲ ಮದ್ವೆ ಕರೀತಾರ? ಹಾ, ಮತ್ತೆ ಜಿಯೋ ರಿಚಾರ್ಜ್ ಖಾಲಿ ಆಗಿದ ತಕ್ಷಣ 1000 ಸಲ ಫೋನ್ ಮಾಡಿ ರೀಚಾರ್ಜ್ ಮಾಡ್ಕೊಳ್ಳಿ ಅಂತಾರೆ. ಇದಕ್ ಮಾತ್ರ ಫೋನ್ ಮಾಡಿ ಕರೆಯಕ್ಕಾಗಿಲ್ವಾ? ಫೋನ್ ಮಾಡಿ ಕರೆದಿದ್ರೆ ಅವ್ರ ಅಪ್ಪನ ಮನೆ ಗಂಟೆನೆಲ್ಲ ಹೋಗ್ಬಿಡ್ತೈತಾ? ರೀ, ನಮ್ ತಂಗಿ ಗಂಡಗ ನಿಮಗ ಏನ್ ಸಂಬಂಧ ಆಕತ್ರಿ? ಒಂದ ಕಂಪನಿಯಿಂದ ಮೋಸ ಹೋದ ಇಬ್ಬರು ಗ್ರಾಹಕರು. ಸಿಂಧು, ಏನ್ ಗಮ್ಮ ಅನಿಸ್ತಾ ಇದೆಯಾ? ನಿನ್ಗೋಸ್ಕರ ಸ್ಪೆಷಲ್ ಗೋಡಂಬಿ ಯಾಕೆ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಆಗಿ ಅಂತದೇನ್ ಮಾಡ್ತಾ ಇದೀಯಾ? ರವೆ ಉಪ್ಪಿಟ್ಟು. ಲೇ ಸಿಂಧು,
ಮದುವೆ ಆಗಿ 2 ಸಲ ನಾನು ನಿನ್ನನ್ನು ವಾಮಿಟ್ ಮಾಡಿಸ್ತೆ ಅಂತ ನೀನ್ ನನ್ನನ್ನು ಡೈಲಿ ವಾಮಿಟ್ ಮಾಡಿಸ್ಬೇಡ ಕಣೆ. ಓಹೋ ಮೇಡಮ್, ಐ ಲವ್ ಯು. ಹೋಗ ಗಿಫ್ಟ್ ಕೊಡ್ತಾನೆ. ಹೋಗ ಐಫೋನ್ ಕೊಡ್ತಾನೆ. ಹೋಗ ನಿಂಗ್ ಡೈಮಂಡ್ ಸೆಟ್ ಕೊಡ್ತಾನೆ. ಐ ಲವ್ ಯು ಟು. ಹೋಗ. ಮದ್ವೆಗಿಂತ ಮುಂಚೆ ನನ್ ಗಂಡ ಹೇಳಿದ್ದ, ನಿನಗ್ ತವ್ರ ಮನೆನೇ ನೆನಪಾಗಲ್ಲ, ಹಾಗೆ ನೀನ್ ನೋಡ್ಕೋತೀನಿ ಅಂತ. ಹಾಗೆ ಯಾಕೆ ಹೇಳ್ದಂತ ಈಗ ನೆನಪಾಗ್ತಿದೆ. ಇವ್ನಿಗೆ ಡೈಲಿ ಮಾಡಿಕ್ಕೋದು ತೊಳೆದೇ ಆದ್ರೆ ಇನ್ ನನ್ ತವ್ರ ಮನೆ ಇನ್ನೆಲ್ಲ ನೆನಪಾಗುತ್ತೆ ನನಗೆ. ಲೇ, ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ? ಒಳ್ಳೆ ಗಂಡನ್ ಕೊಡಪ್ಪ ದೇವ್ರೆ ಅಂತ ಕೇಳಕ್ಕೆ. ಮತ್ತೆ ಮದುವೆ ಆಗಿರೋ ಆಂಟಿರು ಹೋಗ್ತಾರಲ್ಲ, ಯಾಕೆ? ನಾನ್ ಕೇಳಿದ್ದೇನು ನೀನ್ ಒಣ ತಿಂತಾನ ತಿರುಗ್ತಾನ. ನನಗೊಂದು ಹಳೇದು ಮಾತ್ ನೆನಪು ಹೊಂಟದೋ. ಏನ್ ಹಳೆ ಮಾತು? ಹಳೆ ಮಾತು ಅಂದ್ರೆ ಆಕಿಗ್ ನೋಡಕ್ ಹೋಗಿದ್ದೇವ್ ನೋಡ್ ನೆಂಟಸ್ತನಕ. ಆಗ ನಾ ಮಾಡ್ಕೊಂಡ್ರೆ ಇಚ್ಚಿಗೆ ಮಾಡ್ಕೊತಿದ್ರ ಜೀವ ಕುಡ್ತಿ ಅಂದಿ ನೋಡು. ಅದಕ್ ನೆನ್ಪು ಹೊಂಟದ. ಈಗ ಅಕ್ಕಿನೇ ನೋಡ್ ನಿನಗ್ ಹೋಗಿ ಹತ್ತಾರ ಮನೆಗಿಂದ ಹೊರಕ್ ಹಾಕ್ಲತ್ತವ್ ನೋಡು. ಹೇ ಹಾಯ್. ಹಾಯ್. ಇವತ್ತು ನೈಟ್ ಡಿನ್ನರ್ಗೆ ಹೋಗೋಣ. ನನ್ ಗಂಡ ಬಿಡಲ್ಲ. ನಿಮ್ಮ ಹಸ್ಬೆಂಡ್ಗೆ ಸುಳ್ಳೇಳು ನಿಮ್ ಫ್ರೆಂಡ್ ಜೊತೆ ಹೋಗ್ತಿದ್ದೀನಿ ಅಂತ. ಅದನ್ನ ನೀನೇ ಹೇಳ್ಬಿಡು. ನಾನ್ ಹೆಂಗ್ ಹೇಳಕ್ಕಾಗತ್ತೆ? ನಿಮ್ಮ ಹಸ್ಬೆಂಡ್ ಎಲ್ಲ ಅವ್ರೆ. ಹಾ, ನೀನ್ ಹಿಂದೆನೆ ನಿಂತೀನಿ ಬಾ. ನಿನ್ಗಿದು ಬೇಕಿತ್ತ ಮಗನೇ. ನಿಮ್ದು ಮುಗ್ದಿದ್ರೆ ನಂಗೆ ಒಂದ್ ಸ್ವಲ್ಪ ಸೇರ್ಬೇಕಾಗಿತ್ತು. ನನ್ನವರು ಯಾರೂ ಇಲ್ಲ. ಹೇಳ್ರಿ. ಇವತ್ತ ನಿನ್ ಬರ್ತಡೇ ಅದ. ನನಗ್ ಬಿ ನೆನಪದ. ನಿನ್ಲಿಂದೆ ನಾ ಇಷ್ಟೊಂದು ದೊಡ್ಡ ಹೆಸರು ಮಾಡಿದೆ. ನಿನ್ಲಿಂದೆ ನನಗೆ ಈ ಲೋಕ ಕಾಣಿಸ್ಯದ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಹ್ಯಾಪಿ ಬರ್ಡೇ ಜಯ. ಜಯ ಯಾರು? ನಮ್ಮ ಮನೆ ಬಾಜು ಬಂದಿಲ್ಲ ಹೊಸ ಆಂಟಿ ಜಯಶ್ರೀ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಕರುಣೆ ಇಲ್ಲದ ಹುಡುಗಿನ ಕಂಡೆ, ಮೈ ತುಂಬ ಸಾಲ ಮಾಡಿಸಿಕೊಂಡೆ, ಮನೆಯಾಗ ಚಪಲರೆ ಒಡಿಸಿಕೊಂಡೆ, ಇಕ್ಕಿಸವ ಸ್ಯಾಕರ ಮಾಡಿಸಿಕೊಂಡೆ. ನನ್ನ ಗೋಳ ಕೇಳವರಿಲ್ಲ, ಹೇಳಿರು ಯಾರು ನಿಲ್ಲೋದಿಲ್ಲ. ಪ್ರೀತಿ ಒಳಗ ಏನೂ ಇಲ್ಲ, ಬಿದ್ದರೆ ಸಾವು ಬೀಡೋದಿಲ್ಲ. ಲವು ಗಿವು ಏನು ಬ್ಯಾಡ, ಸಿಂಗಲ್ ಇದ್ರ ಸಿಂಹ ನೋಡ, ಸಿಂಹ ನೋಡ. ನಿಖಿತಾ ನೋಡಿಲಿ ನನ್ ಗಂಡ 4 ತೊಲಿ ಗಂಟನ್ ಮಾಡ್ಸ್ಯಾನ. ವರ್ಷ ಆಯ್ತು ಅದನ್ನ ಹೇಳ್ತಿ ಬಿಡವ. 4 ತೊಲಿ ಗಂಟಂದ ನನ್ ಗಂಡ ಹಿಂಗ್ ಬಂದಂದ್ರ 10 ತೊಲಿ ಬಂಗಾರ ತರ್ತಾನ. ಅಂತದೇನ್ ಮಾಡ್ತಾನ ನಿನ್ ಗಂಡ? ತುಡುಗ್ ಮಾಡ್ತಾನ. ಏ ಅಕ್ಕ, ಚಾ ಮಾಡ್ತೀನಿ ಬಾ. 5 ಶೆಟ್ಟಿಲಿ ದಿನಾಲ್ ದಾರು ಕುಡ್ದು ಬರ್ತದ ನೋಡ್ಯವ. ಮಣ್ಣಾಗಿಟ್ಟು ಬರ್ಲಿ ಉತ್ತುರ್ದು ಎಂತಿಂತ ಬರ್ತಾವ. ಯುಕ್ಯಾಗ್ ಬರವಲ್ ಹೋಗದು. ಯಾಕ ಯವ್ವ ಯಾಕೆ ಒದರ್ಗತ್ತಿದಿ? ಏನಾಗ್ಯದ? ದಿನಾಲ್ ಕುಡ್ದು ಬರ್ತಾನ ತಂಗಿ. ಸಾಕಾಗ್ಯದ ನೋಡ್ ನಂಗ್ರಿ. ದುಡ್ಯಾದಿಲ್ಲ, ದುಃಖ ಬಡ್ಯಾದಿಲ್ಲ, ಮನಿಗ್ರೆ 1 ರೂಪಾಯಿ ಕೊಡೋದಿಲ್ಲ. ಇವ್ರಿಗೆ ದಾರು ಯಾರು ಕುಡಿಸ್ತಿರ್ಬೇಕ ತಂಗಿ? ಯಾವ ಅವ್ರ ಉಪೇದಪ್ಪಿ ದೋಸ್ತರು ಕುಡಿಸ್ತಾರ ಯವ್ವ. ಅವ್ರಿಗೆ ದುಡಿಬೇಕ ಅನ್ನೋದ್ ಅವಶ್ಯಕತೆ ಇಲ್ಲವ. ಅವ್ರಿಗೆ ಹಂಗೆ ಕೊಡ್ತಾರ ದಾರು. ಈ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಕೇಳ. ನಾಳೆಗೆ ಯಾವಾರ? ಭಾನುವಾರ ಅದ. ಭಾನುವಾರ ದಿನ ನಮ್ಮ ದೋಸ್ತ ಭರ್ಜರಿಯಾಗಿ ಇರ್ಲಿತ್ ಕುಡಿಸ್ತಾನ. ಸೋಮವಾರ ಸುಮ್ ಕುಡಿಸ್ತಾರ. ಮಂಗಳವಾರ ದಿನ ಮಜಾಕದಾಗ ಕುಡಿಸ್ತಾರ. ಬುಧವಾರ ದಿನ ಅವತ್ ಭಕ್ತಿ ಬಾಳ ಬಂದಿರ್ತದೇವ, ಅದಕ್ ಭಕ್ತಿಯಿಂದ ಕುಡಿಸ್ತಾರ. ಅದೇ ಗುರುವಾರ ದಿನ ಗಮ್ಮತ್ ಮಾಡಿ ಕುಡಿಸ್ತಾರವ. ಶುಕ್ರವಾರ ದಿನ ಶಕ್ತಿ ಬರ್ಲಿ ನಮ್ ದೋಸ್ತಗತ್ತು ಕುಡಿಸ್ತಾರವ. ಆಯ್ತು, ವಾರ ಪೂರ್ತಿ ಕುಡಿಸಿರ್ತಾರ. ಏನ್ ಶನಿವಾರ ದಿನ ಯಾಕೆ ಬಿಡ್ಲತ್ತೆ? ಶನಿವಾರ ದಿನ ಒಂದಿನ ಕುಡಿಸ್. ಹಲೋ, ಸಾರಿ ಕಣಚಿನಿ, ನಾನ್ ನಿನ್ ಬಿಟ್ಟ ಬೇರೆದಕ್ಕೆ ಲವ್ ಮಾಡತ್ತೀನಿ. ಅಯ್ಯೋ ಹೌದಾ? ಸರಿ, ಆಕಿಗೆ ಪ್ರೀತಿ ಮಾಡು, ಆಮೇಲೆ ಆಕಿಗೆ ಮದ್ವಿ ಆಗು, ಆಕಿಗೆ ತಗೊಂಡು ಫಾರಿನ್ ಎಲ್ಲಾ ತಿರುಗಾಡಿ ಬಾ, ಆಮೇಲೆ ಆಕಿ ಜೊತೆನೆ ಮಕ್ಳು ಹಡಿ.
ಬೇಕಾದ್ರೆ ಆ ನಿನ್ ಮಕ್ಕಳಿಗೆ ನನಗ ಅತ್ತಿ ಅತ್ತಿ ಅಂತ ಕರಿ ಅಂತ ಹೇಳು. ಆದ್ರ ನೀ ಮಾತ್ರ ನಂಬರ್ ಚೆಕ್ ಮಾಡಿ ಹಚ್ಚೋ ಎಣ್ಣ, ರಾಂಗ್ ನಂಬರ್ ಬಂದದಿದು. ಅಗ್ಗದ ನನ್ನ ಹಾಟ್ಯಾಗೋಳ ನೋಡೋದಿಲ್ಲ ಬಿಡೋದಿಲ್ಲ, ಸೋಮ್ ಹಚ್ಕೋತ ಎತ್ತಿ ಬಿಡೋದು. ಕೆಸಬಾಯಿ ಗೊತ್ತ ಅಂದ್ರ ನಡ ಮಧ್ಯಾಹ್ನದಾಗ ಇಡ್ಲಿ ನೋಡ್ರಲ್ಲ ಖರೇನಿ.